ನಮಸ್ತೆ. ನಾನು ಆಶಾ ಚಂದ್ರಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗೋಬಿಯನ್ನು ಉಪಯೋಗಿಸಿಕೊಂಡು ಪುಳಿಮುಂಚಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ರುಚಿಯಾಗಿ, ಸ್ಪೈಸಿಯಾಗಿ, ಹಾಗೆಯೇ ಹುಳಿ ಖಾರ ಎರಡೂ ಇರುವಂತಹ ಒಂದು ಸ್ಪೈಸಿ ಡಿಶ್ ಇದು. ನಿಮಗೆ ಹೋಟ್ಲುಗಳಲ್ಲಿ ಹೋದರೆಲ್ಲ ಇದು ಸಿಗ್ತದೆ. ಪುಳಿಮುಂಚಿ ಅಂತ ಹೇಳ್ಕೊಂಡು ಇದನ್ನು ಗೋಬಿಯನ್ನು ಉಪಯೋಗಿಸ್ಕೊಂಡು ಇವತ್ತು ಮಾಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 10 ಕಾಳು ಮೆಣಸು, ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆಯೇ ಒಂದು 4 ಓಂ ಕಾಳು, ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 4 ಕಾಳು ಮೆಂತೆ, ಇವಿಷ್ಟನ್ನು ಫಸ್ಟಿಗೆ ಫ್ರೈ ಮಾಡಿಕೊಳ್ಬೇಕು. ಒಂದು ನಿಮಿಷ ಇದನ್ನು ಹಾಗೆಯೇ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸು ಹಾಕ್ಕೊಳ್ಳಿ. ನಾನು 6 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಇದು ಸ್ವಲ್ಪ ಖಾರವಾಗಿ ಇರ್ತದೆ, ಹಾಗಾಗಿ 1-2 ಮೆಣಸು ಜಾಸ್ತಿ ಆದರೂ ಎಂಥ ತೊಂದರೆ ಆಗೋದಿಲ್ಲ, ಅಥವಾ ಖಾರ ಜಾಸ್ತಿ ಅಂತ ಅನಿಸೋದಿಲ್ಲ. ಖಾರ ತಿನ್ನೋದವರಿಗೆ ನೀವು 2 ಮೆಣಸು ಹಾಕಿದರೂ ಖಾರ ಅನ್ನಿಸ್ತದೆ. ಬಟ್ ಈ ಪರ್ಟಿಕ್ಯುಲರ್ ಡಿಶ್ಶಿಗೆ ನೀವು ಮೆಣಸು ಜಾಸ್ತಿ ಹಾಕಿದ್ರೇ ಇದು ಟೇಸ್ಟಾಗಿ ಬರೋದು. ಮೆಣಸು ಗರಿ ಆಗೋವರೆಗೆ ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಅದನ್ನು ತರಿತರಿಯಾಗಿ ಫಸ್ಟಿಗೆ ಹುಡಿ ಮಾಡಿಕೊಳ್ಳುವ. ನಂತರ ಇದಕ್ಕೆ ಅರ್ಧ ಭಾಗ ಈರುಳ್ಳಿ, 1 ಇಂಚಿನಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೇನೆ. 6-7 ಬೆಳ್ಳುಳ್ಳಿಯ ಎಸಳುಗಳನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1/4 ಟೀ ಸ್ಪೂನಷ್ಟು ಅರಶಿನ. ಇವಿಷ್ಟನ್ನು ತರಿತರಿಯಾಗಿ ಹುಡಿ ಮಾಡಿಕೊಂಡು ನಂತರ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳುವ. ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಬೇಕಾಗ್ತದೆ. ಅದನ್ನು ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ನೆನೆಸಿ ಅದನ್ನು ಪಲ್ಪ್ ತೆಗೆದು ನೀರು ಮಾತ್ರ ಸಾಕು ನಮಗೆ. ಅದೇ ನೀರನ್ನು ನಾನಿಲ್ಲಿ ರುಬ್ಲಿಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಪುಳಿಮುಂಚಿ ಅಂದರೆ ಅದು ತುಂಬ ತೆಳ್ಳಗೆ ಸಾರಿನಾಗಿರೋದಿಲ್ಲ, ಒಂದು ಸ್ವಲ್ಪ ಸಾಂಬಾರಿನಾಗೆ ಗಟ್ಟಿಯಾಗಿ ಇರ್ತದೆ ಅದು. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ ಇಷ್ಟು ನುಣ್ಣಗಾಗಬೇಕು, ತರಿ ಇರಬಾರ್ದು, ಅದು ನುಣ್ಣಗೆ ಪೇಸ್ಟ್ ಆಗಬೇಕು. ಇದನ್ನು ಮಸಾಲೆ ರೆಡಿ ಆಯ್ತು. ಈಗ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 4 ಕರಿಬೇವು, ಹಾಗೆಯೇ ಶುಂಠಿಯನ್ನು ಒಂದು ಅರ್ಧ ಇಂಚು ಶುಂಠಿಯನ್ನು ಉದ್ದಕ್ಕೆ ಹೆಚ್ಚಿಟ್ಕೊಳ್ಬೇಕು. ಖಾರಕ್ಕೆ ಇನ್ನೂ 1-2 ಹಸಿಮೆಣಸು ಹಾಕ್ಕೊಳ್ಬೋದು, ಬೇಡ ಅಂತಾದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಆದರೆ ಇದ್ದರೆ ಅದು ರುಚಿಯಾಗಿರ್ತದೆ. ಶುಂಠಿಯನ್ನು ನೋಡಿ ಈ ಥರ ಉದ್ದ ಸ್ಲೈಸ್ ಮಾಡಿ ಇಟ್ಕೊಳ್ಬೇಕು. ಅದನ್ನು ಹಾಕುವ ಕ್ರಮ ಅದಕ್ಕೆ. ಇದನ್ನು ಈಗ ಶುಂಠಿ ಹಾಗೂ ಹಸಿಮೆಣಸು ಎರಡೂ ಕೂಡ ಬಾಡುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಆವಾಗ ಅರ್ಧವನ್ನು ಹಸಿ ರುಬ್ಲಿಕ್ಕೆ ಹಾಕಿದ್ದೇವಲ್ಲ, ಆ ಅರ್ಧ ಈರುಳ್ಳಿಯ ತುಂಡನ್ನು ಸ್ಲೈಸ್ ಮಾಡಿ ಈಗ ಇದಕ್ಕೆ ಫ್ರೈ ಮಾಡಲಿಕ್ಕೆ ಹಾಕಬೇಕು. ಅದು ಫ್ರೈ ಆಗುವಷ್ಟೊತ್ತಿಗೆ ನಾವು ಗೋಬಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನೀವು ತುಂಬ ದೊಡ್ಡ ಕಟ್ ಮಾಡಿದರೆ ಅದು ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ, ಹಾಗಾಗಿ ಮತ್ತು ಹಾಗೆ ಮಸಾಲೆ ಹೇಳ್ಕೊಳ್ಳಿಕ್ಕೆ ಕೂಡ ಟೈಮ್ ತಗೊಳ್ತದೆ. ಹಾಗಾಗಿ ಇದನ್ನು ನೋಡಿ ಈ ಥರ ಒಂದು ಗೋಬಿಯ ತುಂಡನ್ನು 4 ಭಾಗ ಮಾಡಿಕೊಂಡ್ರೆ ಅದು ನೀಟಾಗಿ ಬೇಯಲಿಕ್ಕೆ ಕೂಡ. ಹಾಗೆ ತೊಳೆದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹುಳ ಉಂಟಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಆಮೇಲೆ ಅದನ್ನು ಕಟ್ ಮಾಡಿಕೊಳ್ಬೇಕು. ಗೋಬಿಯಲ್ಲಿ ಮಾಮೂಲಾಗಿ ಸಣ್ಣ ಹುಳಗಳಿರ್ತವೆ. ಇದೆಲ್ಲ ಸಣ್ಣ ಟಿಪ್ಗಳು, ನೀವು ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ಸುಲಭವಾಗಿ ಮಾಡಲಿಕ್ಕೆ ಆಗ್ತದೆ. ಈ ಥರ ನೋಡಿ ಪ್ರತಿಯೊಂದನ್ನು ಬಿಡಿಸಿ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿಕೊಂಡು ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಳ್ಳಿ. ಸ್ವಲ್ಪ ದೊಡ್ಡ ತುಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಸಣ್ಣ ಕಟ್ ಮಾಡಿದಷ್ಟು ಬೇಗ ಬೇಯ್ತದೆ ಅದು. ಇದು ನೋಡಿ ಈ ಥರ ತೆಳ್ಳಗೆ ಕಟ್ ಮಾಡಿಕೊಳ್ಳಿ ಅದನ್ನು. ನಮಗೆ ಮಂಚೂರಿ ಹಾಗೆ ಇದರಲ್ಲಿ ತುಂಬ ದೊಡ್ಡ ಪೀಸ್ಗಳೇನು ಬೇಡ, ತೆಳ್ಳಗೆ ಪೀಸ್ಗಳಿದ್ರೆ ಸಾಕು. ನಾನಿಲ್ಲಿ ಸಣ್ಣ ಒಂದು ಗೋಬಿಯನ್ನು ತಗೊಂಡಿದ್ದೇನೆ ಇವತ್ತು. ನೋಡಿ ಇಷ್ಟು ಹೋಳಾಯಿತು ನನಗೆ ಅದು. ಇದನ್ನು ಈಗ ಈ ಹೋಳನ್ನು ಇಲ್ಲಿ ನಾವು ಮಸಾಲೆ ರೆಡಿ ಮಾಡ್ತಾ ಇದ್ದೇವಲ್ಲ ಅದಕ್ಕೆ ಅದನ್ನು ಹಾಕ್ಕೊಂಡು 1-2 ನಿಮಿಷ ಅದನ್ನು ಹಾಗೇ ಫ್ರೈ ಮಾಡಿಕೊಳ್ಬೇಕು. ಅದು ನೀರು ಬಿಟ್ಕೊಳ್ತದೆ, ಹಾಗೆ ಅದನ್ನು ಎಣ್ಣೆಯಲ್ಲೇ ಹಾಗೆ ಫ್ರೈ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡಿದ ನಂತರ ಅದಕ್ಕೆ ಎಷ್ಟು ಉಪ್ಪು ಬೇಕು. ನಾವೀಗ ಇಷ್ಟರವರೆಗೆ ಎಲ್ಲಿ ಕೂಡ ಉಪ್ಪು ಹಾಕಲಿಲ್ಲ. ಈಗ ಅದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಈಗ ಈ ಹಂತದಲ್ಲಿ ಹಾಕಿಕೊಳ್ಬೇಕು. ಉಪ್ಪು ನಾವು ಮಸಾಲೆ ಅರಿಯುವಾಗ ಕೂಡ ಹಾಕಲಿಲ್ಲ ಅಲ್ಲಿ, ಹಾಗಾಗಿ ಉಪ್ಪು ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಹಾಕಿ. ಈಗ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ನಂತರ ಉಪ್ಪು ಸೇರಿಸ್ಕೊಳ್ಬೋದು. ಜಾಸ್ತಿ ಆಯಿತು ಅಂತ ಅದರಿಂದ ಮಾಡಲಿಕ್ಕೆ ಆಗೋದಿಲ್ಲ, ಗೋಬಿಗೆ ಜಾಸ್ತಿ ಉಪ್ಪೇನು ಬೇಕಾಗೋದಿಲ್ಲ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಮತ್ತು 1-2 ನಿಮಿಷ ಫ್ರೈ ಮಾಡಿದ ನಂತರ ಅದಕ್ಕೆ ನೋಡಿ ಈ ಥರ ರುಬ್ಬಿಟ್ಟಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳಿ. ಗೋಬಿಯನ್ನು ನಾವು ಎಲ್ಲಿ ಕೂಡ ಬೇಯಿಸಲಿಲ್ಲ, ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಹಾಗೆಯೇ ಡೈರೆಕ್ಟಾಗಿ ಫ್ರೈ ಮಾಡಿ ಒಂದು 4-5 ನಿಮಿಷ ಫ್ರೈ ಮಾಡಿ ಅದಕ್ಕೆ ಈ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಈಗ
ಈ ಮಸಾಲೆ ಜೊತೆಗೆ ಗೋಬಿ ಬೇಯಬೇಕು. ಆವಾಗ ಅದರ ಖಾರ ಹುಳಿ ಎಲ್ಲ ಗೋಬಿಗೆ ಹೇಳ್ಕೊಳ್ತದೆ. ಇದನ್ನು ಈಗ ಒಂದು 10 ನಿಮಿಷ ನೀವು ಕುದಿಸಬೇಕು ಮುಚ್ಚಳ ಮುಚ್ಚಿ. 10 ನಿಮಿಷ ಸಣ್ಣ ಉರಿಯಲ್ಲಿ ಹಾಗೇ ಕುದೀತಾ ಇರಲಿ. ನೋಡಿ ಇದು ಕುದಿದು ಎಷ್ಟು ಮಂದ ಬಂದಿದೆ ಅಂತ ಹೇಳ್ಕೊಂಡು ಗೋಬಿ ಬೇಯುವವರೆಗೆ ಅದನ್ನು ಬೇಯಿಸ್ಕೊಳ್ಬೇಕು. ಇದು ನೋಡಿ 10 ನಿಮಿಷದಲ್ಲಿ ಬೇಯಲಿಲ್ಲ, ಇನ್ನೂ ಒಂದು 4-5 ನಿಮಿಷ ಬೇಕಿದು ಸರಿಯಾಗಿ ಬೇಯಲಿಕ್ಕೆ. ಸರಿಯಾಗಿ ಮೆತ್ತಗೆ ಬೇಯುವವರೆಗೆ ಅದನ್ನು ಅದೇ ಮಸಾಲೆಯಲ್ಲಿ ಬೇಯಿಸ್ಕೊಳ್ಬೇಕು. ಗೋಬಿಯನ್ನು ಸಪ್ರೇಟಾಗಿ ಬೇಯಿಸಲಿಕ್ಕೆ ಏನಿಲ್ಲ. 5 ನಿಮಿಷ ಕುದಿಸಿದ ನಂತರ ನಮ್ಮ ಸ್ಪೈಸಿಯಾದ ಗೋಬಿ ಪುಳಿ ಮುಂಚಿ ರೆಡಿ ಆಯಿತು. ಇದನ್ನು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ಗಂಜಿ ಜೊತೆಗೆ ಕೂಡ ಉಪಯೋಗಿಸಿಕೊಂಡು ತಿನ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.